ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮಿನಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಅದು ಮೀಡಿಯಮ್ ವ್ಲಾಗ್ ಆಗೋಯಿತು. ಓಕೆ ಬನ್ನಿ, ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಬೆಂಡೆಕಾಯಿ ಹುಳಿ ಮತ್ತು ರೈಸ್ ಮಾಡ್ಕೊಂಡಿದ್ದೆ ನಮಗೆ ಅಂತ. ಈ ಬೆಂಡೆಕಾಯಿ ಹುಳಿದು ರೆಸಿಪಿ ನನ್ನ ಓನ್ ರೆಸಿಪಿ ಅಲ್ಲ, ರೇಖಾ ಅಡುಗೆ ಚಾನಲ್ ನೋಡಿ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ನನ್ನ ರೆಸಿಪಿನ ಡೀಟೇಲಾಗಿ ತೋರಿಸಲ್ಲ, ಯಾಕೆಂದರೆ ನಾನು ಮಾಡಿರೋದು ಅಲ್ಲದೆ ಇರೋದ್ರಿಂದ ನಾನು ತೋರ್ಸೋಕ್ಕೋಗಲ್ಲ. ಮತ್ತು ಇವಾಗ ನಮಗೆ ಬ್ರೇಕ್ಫಾಸ್ಟ್ ಬೆಂಡೆ ಹುಳಿ ಮತ್ತು ರೈಸ್ ಮಾಡ್ಕೊಂಡಿರೋದು. ನನ್ನ ಮಗನಿಗೆ ಗೋಧಿ ದೋಸೆ ಮಾಡಬೇಕಾಗಿತ್ತು. ಗೋಧಿ ದೋಸೆಗೆ ನೀವೆಷ್ಟು ದೋಸೆಗೆ ಹಿಟ್ಟು ಬೇಕಾದ ನೋಡ್ಕೊಂಡು ತೊಗೊಳ್ಳಿ. ಗೋಧಿ ಹಿಟ್ಟು, ಅದಕ್ಕೆ ಸ್ವಲ್ಪ ಸಾಲ್ಟು ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದು ನೋಡ್ಕೊಂಡು ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಹೊತ್ತು ಎತ್ತಿಟ್ಬಿಡಿ ಕಲಸಿ. ಈಗ ಸ್ಟವ್ ಅಂಟಿಸ್ಕೊಂಡು ಅದ್ರ ಮೇಲೆ ಒಂದು ತವ ಇಟ್ಟು ದೋಸೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ನೀವು ದೋಸೆ ಮಾಡ್ಕೊಳ್ಳಿ. ಅದು ಸ್ವಲ್ಪ ತುಪ್ಪ ಹಾಕಿ ನಾರ್ಮಲ್ ದೋಸೆ ಹೇಗೆ ಮಾಡ್ಕೊತೀರೋ ಹಾಗೆ ಮಾಡಿಕೊಂಡು ಮತ್ತೆ ತುಪ್ಪನ ಆ್ಯಡ್ ಮಾಡಿ, ಅಥವಾ ನೀವು ಬೇರೆ ಚಟ್ನಿ ಏನಾದರೂ ಮಾಡಿ ತಿನ್ನಿಸ್ತೀರ ಅಂದರೂ ಪರವಾಗಿಲ್ಲ. ಇವಾಗ ಆ್ಯಕ್ಚುಲಿ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ನನ್ನ ಮಗ ಎದ್ದಿದ್ದಾಗಂತೂ ನಮ್ಮ ಮನೆ ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಅವನು ಯಾವಾಗ ಮಲಗಿರ್ತಾನೋ ಆವಾಗ ಆದಷ್ಟು ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇವಾಗ ಮನೇಲಿ ಅವ್ನು ನಡೆದಿರೋ ಟಾಯ್ಸು ರೂಮಲ್ಲೆಲ್ಲ ಇದು ಮಾಡಿರೋದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಕೆಲಸ ಮಾಡ್ಕೊಳ್ಳೋಷ್ಟು ಮತ್ತೆ ಅವನು ಎದ್ಬಿಡ್ತಾನೆ. ಮತ್ತು ಅವನು ಎದ್ದೇಳೋ ಅಷ್ಟು ನನ್ನ ಕೆಲಸ ಮುಗಿಸ್ಕೊಂಡು ಮತ್ತೆ ಅವನಿಗೆ ಲಂಚ್ ಪ್ರಿಪೇರ್ ಮಾಡ್ಕೋಬೇಕು. ಇವಾಗ ಇಲ್ಲಿ ರೂಮೆಲ್ಲ ರೆಡಿ ಮಾಡಿ ಮತ್ತೆಲ್ಲ ಫಿಕ್ಸ್ ಮಾಡಿ ಆಯಿತು. ಇದೆಲ್ಲ ಮಾಡೋ ಅಷ್ಟರಲ್ಲಿ ನಂಗೆ ಆಗಲೇ ಮಧ್ಯಾಹ್ನನೇ ಆಗೋಗಿತ್ತು. ಮತ್ತು ಪಾಪುಗೆ ಮಧ್ಯಾಹ್ನ ಲಂಚ್ಗೆ ಹೆಸರುಬೇಳೆ 2 ಸ್ಪೂನ್ ಅಕ್ಕಿ, ಪಾಲಕ್ ಸೊಪ್ಪು ಮತ್ತು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ಕೂಗಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತುಪ್ಪ ಹಾಕಿ ತಿನ್ನಿಸ್ದೆ. ಅಷ್ಟರಲ್ಲಾಗಲೇ ಸಂಜೆ ಆಗೋಗಿತ್ತು. ನೋಡಿದ್ರೆ ಚೆನ್ನಾಗಿ ಮಳೆ ಬರ್ತಾಯಿತ್ತು, ಬಂದಿದ್ದೇ ಗೊತ್ತಾಗಿಲ್ಲ. ಇವಾಗ ಅವನು ಸಂಜೆ ಒಂದು 7 o'clock ಲಂಚ್ ಡಿನ್ನರ್ ಮಾಡಿಸ್ಬಿಡ್ತೀನಿ. ಇವಾಗ ಅವ್ನಿಗೆ ರಾಗಿ ಸಾರಿನ ಮಾಡ್ಕೊತಾ ಇದ್ದೀನಿ. ರಾಗಿ ಸಾರಿ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ, ಮತ್ತು ಹೇಳೋದೇನು ಬೇಕಾಗಿಲ್ಲ ಅಂದ್ಕೊತೀನಿ. ನನಗೆ ಕಾಫಿ ಕುಡಿಬೇಕು, ಮಳೆ ಬರ್ತಿತ್ತಲ್ಲ, ಕಾಫಿ ಕುಡಿಬೇಕು ಅನ್ನಿಸ್ತಾಯಿತ್ತು. ಅಡುಗೆ ಮನೆಯೆಲ್ಲ ಸೆಟ್ ಮಾಡಿಕೊಂಡು ಕಾಫಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಸಂಜೆ ಟೈಮ್ ಮಳೆ ಬರಬೇಕಾದ್ರೆ ಬೋಂಡ ಬಜ್ಜಿ ತಿನ್ಕೊಂಡು ಈ ಥರ ಕಾಫಿ ಕುಡ್ಕೊಂಡು ಮಳೆ ನೋಡೋದು ಎಷ್ಟು ಚೆನ್ನಾಗಿರುತ್ತಲ್ಲ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.